ಲೋಕಸಭಾ ಕ್ಷೇತ್ರದ ಚುನಾವಣೆ ಬಳಿಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿಯ ಒಂದು ರಾಜಕೀಯ ಸಂಚಲನ ಆಗತ್ತೆ ಅನ್ನೋದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ಮಾತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರು ಮುಖ್ಯಮಂತ್ರಿ ಆಗ್ತಾರ ಅಂತ? ನಮ್ಮ ಪಾರ್ಟಿಯವರು ಮುಖ್ಯಮಂತ್ರಿ ಆಗ್ತಾರೆ. ಅದಕ್ಕೆ ಅಶೋಕ್ ಆಗ್ಬೋದು ಅಥವಾ ಇನ್ನೊಬ್ಬರು ಆಗ್ಬೋದು, ಅದು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ಈ ಸರ್ಕಾರ ಬೀಳುವಂಥದ್ದಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಕಾಂಗ್ರೆಸ್ಸಲ್ಲಿರುವಂಥ ಅತೃಪ್ತಿ, ಮಂತ್ರಿ ಮಾಡಿಲ್ಲ ಅನ್ನೋ ಅತೃಪ್ತಿ, ಬೋರ್ಡ್ ಚೇರ್ಮನ್ ಮಾಡಿಲ್ಲ ಅಂತ ಅತೃಪ್ತಿ, ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅತೃಪ್ತಿ, ಈ ಅತೃಪ್ತಿಗಳ ತೊಳಲಾಟದಲ್ಲಿ ಕಾಂಗ್ರೆಸ್ ಪಾರ್ಟಿ ಬೆಂಕಿ ಅಂಟ್ಕೊಂಡಿದೆ. ಅದು ಯಾವಾಗ ಬರ್ಸ್ಟ್ ಆಗ್ತದೋ ಗೊತ್ತಿಲ್ಲ. ಈಗಾಗಲೇ ಏಕನಾಥ್ ಶಿಂದೆಯವರೆಗೂ, ಯಾಕಂದರೆ ಅವರು ಮುಖ್ಯಮಂತ್ರಿ, ಅವ್ರಿಗೂ ಇಂಟೆಲಿಜೆನ್ಸಿ ಇರ್ತೈತೆ. ನಮಗಿಂತ ಚೆಂದಾಗಿದೆ ಅವ್ರ ಇಂಟೆಲಿಜೆನ್ಸಿ. ಆ ದೃಷ್ಟಿಯಿಂದ ಈಗಾಗಲೇ ಅವ್ರು ಹೇಳಿರೋದು ಒಂದು ರೀತಿ ಸಂಚಲನ ಬಂದಿದೆ. ಕಳೆದ ಬಾರಿನೂ ಸರ್ಕಾರ ಇಲ್ಲಿ ಬಿದ್ದೋದಾಗ ಬಾಂಬೆಯಲ್ಲೇ ಎಲ್ಲ ಆಗಿದ್ದು. ಬಾಂಬೆ ಬಾಯ್ಸ್ ಅಂತ ಆಗಿತ್ತಲ್ಲ, ಅವಾಗೂ ಬಾಂಬೆ ಬಾಯ್ಸ್ ಆಯಿತು, ಈಗೂ ಬಾಂಬೆದೇ ನಡೀತಾ ಇದೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಅವರ ಪಾಪ ಕರ್ಮದಲ್ಲಿ. ಅವರು ಕಳೆದ ಒಂದು ವರ್ಷದಲ್ಲಿ ಜನಗಳಿಗೆ ದ್ರೋಹ ಮಾಡಿರೋದು, ಬರದಲ್ಲಿ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿದೆ, ರಾಜ್ಯ ಸರ್ಕಾರ ಒಂದು ನಯ ಪೈಸನೂ ಅನುದಾನ ಕೊಟ್ಟಿಲ್ಲ, ಕುಡಿಯೋ ನೀರಿಗೆ ಹಾಹಾಕಾರ, ಜನರ ಸಂಕಷ್ಟಕ್ಕೆ ಬರಲೇ ಇಲ್ಲ ಕಾಂಗ್ರೆಸ್ ಸರ್ಕಾರ. ಇವೆಲ್ಲನೂ ಕೂಡ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ಗೊಂದಲ ಇದೆ. ಆ ದೃಷ್ಟಿಯಿಂದ ಅವರ ದಂಗೆ ಹೇಳ್ಬೋದು ಅನ್ನೋ ಒಂದು ಅಭಿಪ್ರಾಯ ಇದೆ. ಹಾಗಾದರೆ ರಾಜ್ಯದಲ್ಲಿ ಇರೋ ಅಂಥ ಸ್ಪಷ್ಟ ಬಹುಮತದ ಕಾಂಗ್ರೆಸ್ ಸರ್ಕಾರ ಬಿದ್ದೇ ಬೀಳುತ್ತೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶದ ಬಳಿಕ. ಹೋದ ಸರಿನೂ ಸ್ಪಷ್ಟ ಬಹುಮತ ಆಯಿತು ಕುಮಾರಸ್ವಾಮಿಗೆ, ಯಾಕೆ ಬಿದ್ದೋಯ್ತು? ಅದರಿಂದ ಹಿಂದೆನೂ ಕೂಡ ಧರ್ಮಸಿಂಗ್ ಸರ್ಕಾರಕ್ಕೂ ಸ್ಪಷ್ಟ ಬಹುಮತ ಆಯಿತು, ಯಾಕೆ ಧರ್ಮಸಿಂಗ್ ಸರ್ಕಾರ ಬಿದ್ದೋಯ್ತು? ಹಿಂದೆ SR ಬೊಮ್ಮಾಯಿಯವರು ಸರ್ಕಾರ ಇತ್ತು, ಅದಕ್ಕೂ ಬಹುಮತ ಇತ್ತು, ಯಾಕೆ ಬಿದ್ದೋಯ್ತು? ಅದಕ್ಕೆ ಯಾವಾಗ ಸರ್ಕಾರ ಒಂದು ನಡೆಸೋವಂಥ ಸರ್ಕಾರ ಪಾಪಕರ್ಮಗಳು ಜಾಸ್ತಿ ಆಗ್ತೈತೆ, ಈ ಕಂಸನ ವಧೆ ಆಯ್ತಲ್ಲ 100 ತಪ್ಪುಗಳನ್ನು ಮಾಡಿ, ಹಂಗೆ ಇದು ಒಂದು ವರ್ಷದಲ್ಲಿ ಈ 100 ತಪ್ಪುಗಳನ್ನು ಮಾಡಿ ಕಾಂಗ್ರೆಸ್ಸು ಅವನತಿಸ್ತಾ ಹೋಗಿದೆ. ಜನಕ್ಕೆ ಪ್ರಾರಂಭದಲ್ಲಿ MLAಗಳಿಗೆ ಕಾಂಗ್ರೆಸ್ ಬಂದರೆ ನಮಗೇನೋ ಅನುದಾನ ಸಿಗುತ್ತೆ, ಮಂತ್ರಿ ಸ್ಥಾನ ಸಿಗುತ್ತೆ, ಬೋರ್ಡ್ ಚೇರ್ ಇವೆಲ್ಲ ಇತ್ತು. ಈಗೇನು ಸಿಕ್ಕಿಲ್ಲಲ್ಲ, ಎಲ್ಲ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಯಾವಾಗ ಡೈನಾಮೆಂಟ್ ಇಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಅವರೇ ಮುಳುಗಿಸ್ತಾರೆ. ಹಾಗಾದರೆ ಫಲಿತಾಂಶದ ಬಳಿಕ ಇದೊಂದು ಪ್ರಕ್ರಿಯೆ. ಓಕೆ, ಈಗ ತಾವು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸರ್, ಶ್ಯಾಡೋ CM. ಅದಕ್ಕೆ ನಾನು ಫಸ್ಟೇ ಕೇಳಿದೆ, ತಾವು ಮುಖ್ಯಮಂತ್ರಿ ಆಗ್ತೀರಾ ಅಂತ? ನೋಡಿ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕನಾಗಿ ಕಳೆದ ಅಸೆಂಬ್ಲಿಯಲ್ಲೂ ಕೂಡ ಸಮರ್ಥವಾಗಿ ಕೆಲಸ ಮಾಡಿದ್ದೀರಿ. ಜನರ ಅಂದರೆ ಪ್ರತಿದಿನವೂ ಕೂಡ ಕಳೆದ ಬಾರಿ ಇಶ್ಯೂಸು, ಭಾಳ ಒಳ್ಳೆಯ ಇಶ್ಯೂಸು BJPಗೆ ಸಿಕ್ಕಿತ್ತು. ಹನುಮಾನ್ ಧ್ವಜ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಇರ್ಬೋದು, ಇದು ಹೆಣ್ಮಕ್ಳ ಮೇಲೆ ಬೆತ್ತಲೆ ಪ್ರಕರಣ ಇರ್ಬೋದು, ಬೆಳಗಾವಿ ಪ್ರಕರಣ, ಬರ, ಈ ಥರದ ಹಲವಾರು ಪ್ರಕರಣಗಳು ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದ್ರಿ. ಎಲ್ಲೂ ಕೂಡ ಯಾವುದೇ ಒಂದು ದಿನವೂ ಕೂಡ ಅವ್ರು ಅಪ್ಪರ್ ಹ್ಯಾಂಡ್ ಆಗಲೇ ಇಲ್ಲ. ಕಳೆದ ವಿಧಾನಸಭೆಯಲ್ಲಿ ಪೂರ್ತಿ ಸರ್ಕಾರಕ್ಕೆ ಚಳಿ ಜ್ವರ ಬಿಡಿಸುವಂಥ ಕೆಲಸವನ್ನು BJP ವಿರೋಧ ಪಕ್ಷ ನಾಯಕನಾಗಿ ನಮ್ಮೆಲ್ಲ ಶಾಸಕರ ಸಹಕಾರದೊಂದಿಗೆ ನಾವು ಮಾಡಿದ್ದೀರಿ. ಸೊ ಆ ದೃಷ್ಟಿಯಿಂದ ಮುಂದೆ ಬರುವಂಥ ದಿನಗಳಲ್ಲಿ BJPಗೆ ಒಳ್ಳೆಯದಾಗ್ತೈತೆ. BJPಗೆ ಒಳ್ಳೆಯದಾದ್ರೆ ನನಗೂ ಒಳ್ಳೆಯದಾಗುತ್ತೆ. ಅದೇ ಮುಖ್ಯಮಂತ್ರಿ ಆಗ್ತೀರಾ ನೀವು ಅಂತ ಸರ್, ನೇರ ಪ್ರಶ್ನೆ. ನೋಡಿ, ಅದನ್ನು ಪಾರ್ಟಿ ತೀರ್ಮಾನ ಮಾಡೋದು. ಈಗ ನನ್ನ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ. ಯಾರು ಮಾಡಿದರು? ಪಾರ್ಟಿನೇ ಮಾಡಿರೋದು. ಪಾರ್ಟಿಗೆ ಯಾರು ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿದೆ, ಅವ್ರು ತೀರ್ಮಾನ ತೆಗೆದುಕೊಳ್ಳಿ. ಪಾರ್ಟಿಯ ನಾವೊಬ್ಬ ಕಾರ್ಯಕರ್ತ, ನಾನೊಬ್ಬ ಶಿಸ್ತಿನ ಸೈನಿಕರಿಗೆ ಏನು ಕೆಲಸ ಕೊಡ್ತಾರೋ ಅದನ್ನು ನಾನು ಮಾಡ್ತೀನಿ. ಓಕೆ, BJP ನಾಯಕರಾಗಿ, ವಿಧಾನಸಭೆ ವಿಪಕ್ಷ ನಾಯಕರಾಗಿ ನೀವೀಗ ಈ ಥರ ಹೇಳ್ತಾ ಇದ್ದೀರಿ. ಖುದ್ದು ಮುಖ್ಯಮಂತ್ರಿ ಹೇಳ್ತಾರೆ, ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶ ಬರಲಿ ರೀ, ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬ ಸೈಡ್ ಲೈನ್ ಆಗಲೇ ನೋಡ್ಕೊಳ್ಳಿ, ವಿಜೇಂದ್ರನ್ ತಲೆದಂಡ ಆಗಲೇ ನೋಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಯಾಕೆ ಅಂದರೆ ಏಕನಾಥ್ ಶಿಂದೆ ಹೇಳಿದ ಮೇಲೆ, ಏಕನಾಥ್ ಶಿಂದೆ ಹೇಳೋಕ್ಕೆ ಮುಂಚೆ ಕೊಟ್ಟಿದ್ರೆ ಕರೆಕ್ಟ್ ಅಂತ ಹೇಳ್ತಾ ಇದ್ದೆ ನಾನು. ಏಕನಾಥ್ ಶಿಂದೆಯವರ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ಒಂದು ಸೈಡ್ ಲೈನ್ ಮಾಡೋಣ ಅಂಥೇಳಿ ಒಂದು ಎಳೆದಿದ್ದಾರೆ.
ನೋಡಿ, ನಮ್ಮ ಹತ್ರ ವಿರೋಧ ಪಕ್ಷವಾಗಿ ನಮ್ಮ ಹತ್ರ ಯಾರಿಗೂ ಮಂತ್ರಿ ಮಾಡೋಕ್ಕೆ ನಮ್ಮ ಹತ್ರ ಏನೋ ಅಧಿಕಾರ ಇಲ್ಲ, ಬೋರ್ಡ್ ಚೇರ್ಮನ್ ಮಾಡೋಕ್ಕೆ ಅಧಿಕಾರ ಇಲ್ಲ, ಅನುದಾನ ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾರು ತಿರುಗಿ ಬೀಳೋ ಪ್ರಶ್ನೆನೇ ಬರಲ್ಲ. ತಿರುಗಿ ಬೀಳೋದು ಸಿದ್ದರಾಮಯ್ಯನ ಮೇಲೇ. ಏನೇನು ಮೋಸ, ಯಾರ್ಯಾರಿಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟು ಕೈ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಯಾರ್ಯಾರು ಬೋರ್ಡ್ ಚೇರ್ಮನ್ ಮಾಡ್ತೀನಿ ಅಂತ ಕೈ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಅವರು ಮಾಡಿರೋಂಥ ತಪ್ಪುಗಳಿಂದ, ಅವರು ಆಶ್ವಾಸನೆಗಳು ಕೊಟ್ಟು MLAಗಳಿಗೆ ಮೋಸ ಮಾಡಿರೋದ್ರಿಂದ ಅವ್ರಿಗೆ ಇದು ತಿರುಗ್ಬಾಣ ಆಗ್ತೈತೆ. ನನಗನ್ಸ್ತತೆ ಈಗ ಮುಂದೆ ಈ ದೇಶದಲ್ಲಿ ರಿಸಲ್ಟ್ ಬಂದ ಮೇಲೆ, ಚುನಾವಣೆ ಆಗಿ ರಿಸಲ್ಟ್ ಬಂದ ಮೇಲೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆದಮೇಲೆ ಇವ್ರ ಪಾಡು ಏನಾಗಿರ್ತೈತೆ ಅನ್ನೋದು ಫಸ್ಟ್ ಅವ್ರು ನೋಡ್ಗಣ್ಲಿ. ಇವ್ರ ಪಾಡು ಯಾವ ಪಾಡಿಗೆ ಬಂದುಬಿಟ್ಟಿರ್ತಾರೆ, ಯಾವ ರೀತಿ ಇವರ ಸ್ಥಿತಿ, ಒಂಥರ ಇಲಿಗಳೆಲ್ಲ ಹೋಗಿ ಬಿಲ ಸೇರ್ಕೊಂತವಲ್ಲ, ಹಂಗೆ ಇಲಿಮರಿ ಎಲ್ಲ ಬಿಲ ಸೇರ್ಕೊಂಬಿಡ್ತವೆ. ಇಷ್ಟು ದಿನ ಚೆಂದಾಗಿ ತಿಂದಿದ್ರು, ಲೂಟಿ ಹೊಡೆದ್ರು ಕರ್ನಾಟಕವನ್ನು, ATM ಮಾಡ್ಕೊಂಡ್ರು, ಪಕ್ಕದ ತೆಲಂಗಾಣಗೆ ದುಡ್ಡು ಕಳಿಸ್ತಾರೆ, ಆಂಧ್ರಾಗೆ ದುಡ್ಡು ಕಳಿಸ್ತಾರೆ, ಮಧ್ಯಪ್ರದೇಶ್ಗೆ. ಈಗ ಒಂದು ಸರಿ ಮತ್ತೆ ಮೋದಿ ಆದಮೇಲೆ ಯಾವ ಇಲಿಗಳು ತೂರ್ಕೊಂಡು ಬಿಲಕ್ಕೆ ಸೇರ್ಕೊಂತವೆ, ಹಂಗೆ ಕಾಂಗ್ರೆಸ್ ಅವ್ರ ಸ್ಥಿತಿ. ಅದಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಇವರ ಕಾಂಗ್ರೆಸ್ ಅವ್ರ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗುತ್ತೆ ರಾಜ್ಯದಲ್ಲಿ. ನನ್ನ ಕಡೆ ಪ್ರಶ್ನೆ ಸರ್, ನೀವು ಮತ್ತೆ ಇದನ್ನೇ ಹೇಳ್ತಾ ಇದ್ದೀರಿ, ಬಟ್ ಅವರು BBMP ಎಲೆಕ್ಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. BBMP ಎಲೆಕ್ಷನ್ ಮಾಡ್ತಾರಂತೆ. ತಾವು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರನೇ ಪ್ರತಿನಿಧಿಸ್ತೀರಿ, ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಆಗಿದ್ರಿ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾವಾಗೇ ಚುನಾವಣೆ ಬಂದರೂ ನಾವು ರೆಡಿ ಇದ್ದೀರಿ. ಯಾವುದೇ ಚುನಾವಣೆ ಬಂದರೂ ಇದ್ದೀರಿ. BBMP ಚುನಾವಣೆ ನಡೆಸೋದಾದರೂ ನಮ್ಮ ಬೆಂಗಳೂರಲ್ಲಿ ನಮ್ಮದೇ 3 MPಗಳಿದ್ದಾರೆ, ನಾವು 16 ಜನ MLAಗಳಿದ್ದೀರಿ. ಮತ್ತು ಈಗ ಡಿ ಕೆ ಶಿವಕುಮಾರ್ ಬಂದಮೇಲೆ ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಾಂಗ್ರೆಸ್ ಟ್ಯಾಕ್ಸು. ಒಂದೊಂದು ಮನೆ ಕಟ್ಟಬೇಕಾದ್ರೂ ಸ್ಕ್ವೇರ್ ಫೀಟ್ ಲೆಕ್ಕ ಲಂಚ ಕೊಡಬೇಕು, ಒಂದೊಂದು ಫ್ಲ್ಯಾಟ್ ಕಟ್ಟಬೇಕಾದ್ರೂ ನೀವು ಸ್ಕ್ವೇರ್ ಫೀಟ್ ಲೆಕ್ಕ ಕೊಡಬೇಕು. ಆ ಥರದೊಂದು ದಂಧೆ ಶುರು ಮಾಡಿ ಎಲ್ಲ ಕಡೆ ಇವತ್ತು ಲಂಚಾವತಾರ ನಡೀತಾ ಇದೆ. ಜನ ಇವರಿಗೆ ಸರಿಯಾದಂಥ ಕಾರ್ಪೊರೇಷನ್ ಎಲೆಕ್ಷನ್ ಬಂದರೆ ಇದುವರೆಗೂ ಹೊಡೆದಿದ್ದಾರಲ್ಲ ಲಂಚ, ಅದಕ್ಕೆ ಸರಿಯಾದಂಥ ಪಾಠ ಬೆಂಗಳೂರು ಜನ ಕಲಿಸ್ತಾರೆ ಇವ್ರಿಗೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.